ಮಾಡಬೇಡಪ್ಪ, ಹಠ ಮಾಡಬೇಡ. ನೂರಾರು ಜನರು ಗೌರವ ಕೊಡುವ ಈ ಅಣ್ಣನ ಅರಮನೆ ಚೂರು ಚೂರಾದ್ರೆ ಹಾಳಿಗೊಬ್ಬರು ಹಾಡಿಕೊಳ್ಳುತ್ತಾರಪ್ಪ. ನಮ್ಮ ಮಹನ 3 ಕಾಸಿಗೆ ಹರಾಜಾಗುತ್ತಿದೆ ಸೂರ್ಯ, ಹರಾಜಾಗುತ್ತಿದೆಯೋ. ಬೇಕಾದ್ದು ಆಗಲಿ ಅಣ್ಣ, ನನಗೆ ಈ ಮನೆಯಲ್ಲಿ ಭಾಗ ಬೇಕು ಅಷ್ಟೇ. ದೇವರೇ, ನನ್ನ ತಮ್ಮನ ತೆರೆಯಲ್ಲಿ ಆಸ್ತಿಯನ್ನು ಹುಚ್ಚನ್ನು ಹಚ್ಚಿ ಅಣ್ಣ ತಮ್ಮಂದಿರನ್ನು ಹೊಗಲಿಸಿ ಆನಂದ ಪಡಬೇಕೆಂದರೆ ದೇವ, ಬೇಡ ದೇವ, ಬೇಡ. ಸಮಾಧಾನ ಮಾಡಿಕೊಳ್ಳ ಸೂರ್ಯ. ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಒಂದಾಗಿ ಬಾಳುವ ಕಡೆ ಗಮನ ಕೊಡು ಸೂರ್ಯ. ಸೂರ್ಯ ಅಣ್ಣ, ನಾನು ಹೇಳೋದಷ್ಟೇ, ನನಗೆ ಈ ಮನೆಯಲ್ಲಿ ಭಾಗ ಕೊಡು. ಏನೆಂದರೆ ಒಡ ಹುಟ್ಟಿದ ದ್ರೋಹಿ ಅಣ್ಣ ಮಾತುಗಳನ್ನು ಗಾಳಿ ತೂರಲ್ಲದೆ ಶಿವನಸ್ಸಿಗೆ ಮಾತನಾಡಿವೆ ಅಂತ ಮನೆ. ತಮ್ಮಂದರಿಗೆ ಪ್ರೀತಿಯನ್ನ ದಾರಿ ಎರಿದ ದೇವರಂತ ನನ್ನ ಅಣ್ಣನಿಗೆ ಎದುರಾಡಿದ ನಿನ್ನ ಎದೆಯನ್ನು ಸೀಳಿ ನಿನ್ನ ರುಂಡ ಚಂಡಾಡನೆ ಬಿಡವಾರೆ ಮಗನೇ. ಕೈದು ಮಾಡಿದರೆ ನನ್ನ ನಾಣಿಯಾಗಿದೆ ಅಣ್ಣ, ಆನೆ ಇಟ್ಟು ಈ ದ್ರೋಹಿಯನ್ನು ಬದುಕಿಸಿ ಬಿಟ್ಟಿಯಲ್ಲ, ಬದುಕಿಸಿ ಬಿಟ್ಟಿಯ. ಅರ್ಜುನ, ನಾವಿಬ್ಬರು ಅಣ್ಣ ತಮ್ಮಂದಿರು ಒಡೆದಾಡುತ್ತೇವೆ, ಒಂದಾಗುತ್ತೇವೆ. ಅದನ್ನು ಕೇಳಲು ನೀನ್ಯಾರು? ನೀನೊಬ್ಬ ದಿಕ್ಕಿಲ್ಲದ ಅನಾಥ. ಸೂರ್ಯ ಎತ್ತಿರುವುದು ನಿಜವೇನಣ್ಣ? ನಾನು ದಿಕ್ಕಿಲ್ಲದ ಅನಾಥನೇ? ಹೇಳಣ್ಣ, ಹೇಳು. ಅರ್ಜುನ, ಆ ವಿಷಯ ಈಗೇಕಪ್ಪ? ಈಗ ಮರೆತು ಬಿಡು ಅರ್ಜುನ, ಮರೆತು ಬಿಡಪ್ಪ, ಮರೆತು ಬಿಡು. ಇಲ್ಲಲ್ಲ, ಇಲ್ಲ, ನೀನು ನಿಜ ಹೇಳಲೇಬೇಕು. ಹೇಳಿದ್ರೆ ನನ್ನ ಮೇಲೆ ಹಾನಿಯಾಗಿದೆ. ದೇವರೇ, ನನ್ನನ್ನು ಎಂತ ಇಕ್ಕಟ್ಟಿಗೆ ತಂದು ಸಿಲುಕಿಸಿದೆಯಪ್ಪ, ಎಂತ ಇಕ್ಕಟ್ಟಿಗೆ ತಂದು ಸಿಲುಕಿಸಿದೆ. ನನ್ನ ತಾಯಿ ಭೇದವನ್ನು ಮಾಡದೆ ಇಬ್ಬರಿಗೆ ಸಮಾನವಾಗಿ ಆಲೋಡಿಸಿ ಬೆಳೆಸಿದ್ದಾಳೆ. ಹೀಗಿರುವಾಗ ನನ್ನ ತಮ್ಮ ಹುಬ್ಬಳ್ಳಿಯ ಬಸ್ ಸ್ಟ್ಯಾಂಡಿನಲ್ಲಿ ಸಿಕ್ಕನೆಂದು ನಾನು ಯಾವ ಬಾಯಿಯಿಂದ ಹೇಳಲಿ ದೇವ, ನಾನು ಯಾವ ಬಾಯಿಯಿಂದ? ಅಣ್ಣ, ಅಳಬೇಡಣ್ಣ, ಅಳಬೇಡ. ಈ ಅನಾಥನ ಮೇಲೆ ನೀವಿಟ್ಟಿರೋ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ, ಕಟ್ಟಕ್ಕೆ ಆಗೋದಿಲ್ಲ. ಅಣ್ಣ, ಈ ಜನ್ಮವಲ್ಲಣ್ಣ, ಇನ್ನು 7 ಜನ್ಮ ಹುಟ್ಟಿ ಬಂದರು ನಾನು ನಿನ್ನ ತಮ್ಮನಾಗಿ ಹುಟ್ಟಿ ಬರ್ತೇನೆ. ಇದು ಸತ್ಯ ಅಣ್ಣ, ಇದು ಸತ್ಯ. ಏ ಶಿವಣ್ಣ, ನಿಮ್ಮ ಅಣ್ಣ ತಮ್ಮಂದಿರ ಪ್ರೀತಿ ಆಮೇಲೆ ಇಟ್ಟುಕೊಳ್ಳಿ, ಮೊದಲು ನನಗೆ ಭಾಗ ಕೊಡಿ. ಕೊಡುತ್ತೇನಪ್ಪ, ಕೊಡುತ್ತೇನು. ಪಾಲಲ್ಲ, ಪಾಲಲ್ಲ, ಸಂಪೂರ್ಣ ಆಸ್ತಿಯನ್ನೇ ನಿನಗೆ ಬಿಟ್ಟು ಕೊಡುತ್ತೇನಪ್ಪ. ಛತ್ರಿ, ಏ ಛತ್ರಿ, ಒಳಗಡೆ ಹೋಗಿ ಎಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾ. ನೀನು ಕುಳಿತುಕೊಳ್ಳುತ್ತಿದ್ದ ಈ ಧರ್ಮಾಧಿಕಾರಿಯ ಪೀಠಕ್ಕೆ ದೊರೆ ನಾನಾಗ
ಆಗಬೇಕು. ನಮ್ಮ ಅಕ್ಕನ ಮಗಳ ಶ್ರುತಿಯನ್ನು ನೀನು ಮದುವೆ ಆಗ್ಬೇಕಪ್ಪ, ನೀನು ಮದುವೆ ಆಗ್ಬೇಕು. ಅದು ಆಗದ ಮಾತು. ಅವಳ ಗತಿ ಏನಪ್ಪ, ಅವಳ ಗತಿ ಏನು? ಅದು ನಿಮಗೆ ಬಿಟ್ಟ ವಿಷಯ. ಸರಿಯಾದ ಸಮಯಕ್ಕೆ ಬಂದೆ. ನಾನು ಪ್ರೀತಿಸುವ ಹುಡುಗಿ ಇವಳು. ಮದುವೆಯಾಗುವುದಾದರೆ ಇವಳನ್ನೇ. ಅಯ್ಯೋ ದೇವರೇ, ಈ ಶಿವಣ್ಣನಿಗೆ ಮಾತಿಗೆ ಬೆಲೆಗೆ ಇಲ್ಲದಂತಾಯಿತೆ. ಹಿರಿಯರ ಮಾತು ಪಾಲಿಸುವುದು ಕಿರಿಯರ ಧರ್ಮ. ಆದರೆ ರಕ್ತ ಹಂಚಿಕೊಂಡ ಹುಟ್ಟಿದ ತಮ್ಮನೇ ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ ದೇವಾ, ಬೆಲೆ ಕೊಡ್ತಿಲ್ಲ. ಇದು ಎಂಥ ವಿಧಿಯಾಟ ದೇವಾ, ಇದು ಎಂಥ ವಿಧಿಯಾಟ. ನಮ್ಮಕ್ಕ ಎಂದರೆ ನನಗೆ ತಾಯಿಯ ಸಮಾನ. ಚಿಕ್ಕ ವಯಸ್ಸಿನಲ್ಲಿ ಅಕ್ಕರೆಯ ಕೈ ತುತ್ತು ನೀಡಿ ಆಡಿಸಿ ಬೆಳೆಸಿದ ದೇವತೆಯವರು. ಅಂತ ದೇವತೆಗೆ ನಾನು ಒಂದು ಮಾತು ಕೊಟ್ಟಿದ್ದೇನೆ. ನಿನ್ನ ಮಗಳನ್ನು ನನ್ನ ತಮ್ಮ ಸೂರ್ಯನಿಗೆ ತಂದುಕೊಳ್ಳುತ್ತೇನೆ ಎಂದು. ಆದ್ರೆ ಇನ್ನು ನಮ್ಮ ಅಕ್ಕನ ಮಾತನ್ನು ಈಡೇರಿಸಲು ಆಗುತ್ತಿಲ್ಲ ದೇವಾ. ನಾನು ಮಾತು ತಪ್ಪಿದ ವಚನ ಭ್ರಷ್ಟನಾದನ ಕಾನನು ವಚನ ಭ್ರಷ್ಟನಾದೆ. ನನ್ನನ್ನು ಕ್ಷಮಿಸಿದ ಕಾನನನ್ನು ಕ್ಷಮಿಸಿ. ಅಣ್ಣ, ಅಳಬೇಡಣ್ಣ. ಎಲ್ಲದಕ್ಕೂ ಆ ದೇವರಿದ್ದಾನೆ. ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲಣ್ಣ. ಬಾ ಅಣ್ಣ, ಬನ್ನಿ ಅಣ್ಣ ಮನೆಗೆ. ಕಡಲಿಗೆ ಕಂಬಲಿಸಿದೆ ಕಾಣದ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಸೂರ್ಯ, ಈ ನಿಮ್ಮ ಧೈರ್ಯ ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ನನಗೆ ಧೈರ್ಯ ಮತ್ತು ಶೌರ್ಯ ಬರಲು ಕಾರಣ ನೀವೇ ತಾನೇ. ಹಾ, ಇರಬಹುದು. ಹಾಗಾದರೆ ನನ್ನ ಕೆನ್ನೆಗೊಂದು ಸಿಹಿಮುತ್ತು ಕೊಡುವೆಯಾ ರಾಣಿ? ಒಂದು ಮುತ್ತೇನು, ನೀವು ಕೇಳಿದ್ರೆ 1000 ಮುತ್ತನಾದ್ರೂ ಕೊಡುತ್ತೇನೆ ನಾನು. ಭೂಮಿ ತಾಯನೇ ನೀನಿಷ್ಟ ಕಣಿ, ಭೂಮಿ ತಾಯನೇ ನೀನಿಷ್ಟ ಕಣಿ. ಯಾರೋ ಏನು ನಾನು ಮೆಚ್ಚಿದೆ, ಯಾರೋ ಏನು ನಾನು ನಿನ್ನ ಮೆಚ್ಚಿದೆ.
ಆಸೆ ತಂದೆ ನಿನ್ನ ಸಹವಾಸ ಮಾತೆ ನಿನ್ನಂತೆ ನನ್ನ ನೀರು ನಿನ್ನ ಚುಟ್ಟಿ ಪುಡಿ ನೋಡಕ ರಾಜಬಂದೂರಿಗೆ ಯಾಕೆ ಹೋಗ್ಬೇಕಲ್ಲ ಚಲ್ಲಿ ಇಲ್ಲೇ ನಮ್ ಬಬಲಾದ ಮಾವನ ಅಂಗಡಿಗೆ ಹೋದ್ರ ಪುಲ್ಲಾ ಪುಡಿನಿ ತೋರಿಸ್ತಾನ ಪಾಕಿಡ್ ಚುಟ್ಟು ಪುಡಿನಿ ತೋರಿಸ್ತಾನ ಲೇ ಕೌಸ್ಕೊಂತವನ ನಾ ಯಾಕತ್ತಿದ್ದು ಜಿಟ್ಟಿ ಪುಡಿ ಅಲ್ಲ ಕಡ್ಲಿ ಪುಡಿ ಪಿಚ್ಚರು. ಅಯ್ಯೋ ಕಡ್ಡಿ ಪುಡಿ ಅಂದೇನು ಅಯ್ಯೋ ಶಿವನಿ ಎಂತೆಂತ ಹೆಸರು ಬಂದ ನೋಡ್ರಿ ಅವನು ಎಲ್ಲ ಚಂದೆ ಕಡ್ಡಿ ಪುಡಿ ನೋಡಿ ನೀನ್ ಯಾವ ಪುಡಿ ತಯಾರಿಸ್ಬೇಕಂತ ಮಾಡಿ ಮಾವ ಹಂಗೆಲ್ಲ ಅನ್ಕೋಬೇಡ. ಕಡ್ಡಿ ಪಿಚ್ಚರು ನಮ್ ಬಾಳ ಚಲೋ ಐತಂತ ನಮ್ಮ ಮಕ್ಳ ಮೇಲೆ ಶಂಕರಾಚಾರ್ಯ ಅದಕ್ಕೆ ಹೋಗೋ ನಡಿಯ. ಮನೆಯಾಗ ಟಿವಿ ಮುಂದೆ ಕುಂತ್ಕೊಂಡು ಮಾಂಗಲ್ಯ ನೋಡೋದು ಬಿಟ್ಟು ನಮ್ಮ ಮತ್ತೆ ಎಲ್ಲಿಗೂ ಹೋಗಂಗಿಲ್ಲ ಅಂತ ಕಡ್ಡಿ ಪುಡಿ ನೋಡಕ ಹೋಗಲ್ಲ ಅಂದ್ರ ಅಯ್ಯೋ ಹಂಗೆಲ್ಲ ಅನ್ಕೋಬೇಡ. ಆಕಿ ಹೋಗಿದ್ದು ಯಾರು ಗೊತ್ತೈತಿಲ್ಲ ಮಂಗಳವಾರ. ಆಗಲ್ಲ ಮಾತು ಬಿಡ್ತೇನೆ ಮಂಗಳವಾರ ಮಿರ್ಚಿ ಹಾಕೋದು ಬಿಟ್ಟು ನಮ್ಮ ಅತ್ತಿ ಎಲ್ಲಿಗೆ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ಊರಾಗ ಮೆಣಸಿನಕಾಯಿ ಬಜ್ಜಿ ಫೇಮಸ್. ಅಯ್ಯೋ ಮರ್ತ ಬಿಟ್ಟಿದ್ದೆ ಮಾವ. ಆಯ್ತು ಹೋಗಿದ್ದು ಶನಿವಾರ. ಶನಿವಾರ ಅಂದ್ರೆ ಇದ್ರೆ ಇರ್ಬೋದು ಬಿಡು ಚೆನ್ನಿ ಯಾಕಂದ್ರೆ ಶನಿವಾರ ಧಾರವಾಹಿ ರಜೆ ಇರ್ತದ. ಏ ಚೆನ್ನಿ ಪಂಚಮಿ ಹಬ್ಬಕ್ಕೊಮ್ಮೆ ಜೋಕಾಲ ಆಡೋದು ಬಿಟ್ಟು ನಮ್ಮ ಮತ್ತೆ ಕಡ್ಡಿ ಪುಡಿ ನೋಡಕ ಹೋಗಲ್ಲ ಅಂದ್ರ ಸಿನಿಮಾ ಬಾಳ್ ಚಲೋ ಐತೆ ಅಂದಂಗ ಆಯ್ತು. ಅಯ್ಯೋ ಮಾವ ಬಾಳ ಚಲೋ ಐತೆ ಹೋಗೋ ನಡಿಯೋ ಮಾವ. ಆಯ್ತು ಬಿಡ್ಸಣ್ಣೆ ಇವತ್ತು ಸಂಜೆ ಮುಂದೆ ಕರ್ಕೊಂಡು ಹೋಗ್ತೀನಂತ ಈಗ ನನಗೆ ಮತ್ತೆ ಈಗ ನನಗೆ ಖುಷಿ ಆಯ್ತಂದ. ಅಯ್ಯೋ ನನ್ನ ಮುದ್ದಿನ ಬಂಗಾರಿಗೆ ಎಂಡಿ ಹಾ ಮತ್ತೆ ಇದೇ ಖುಷಿಯಾಗ ಮತ್ತೆ ನೆರೆದು ಬೆಳಕತ್ತ ನೀನು. Thank you.
ಹುಡುಗಿ ನಿನ್ನ ಮಾರಿ ನೋಡಿ ರಾಧಿಕ ಕಸಿ ಬರ್ತಳ ಹುಡುಗಿ ನಿನ್ನ ಕೈ ನೋಡಿ ಮನ್ನಾನು ಎತ್ತಿ ಬರ್ತಳ ಚೆನ್ನಿ ನಾನು ಯಜಮಾನ ಮನೆ ಕೆಲಸ ಐತೆ ಸ್ವಲ್ಪ ಹೋಗಿ ಬರ್ತೀನಿ ಟಾಟಾ ಬರ್ತೀನಿ ಮಾಮ ವಿಶೇಷ ಏನಾಯ್ತಾ ಚೆನ್ನಿ ನೀ ನಮ್ಮನೆ ಕಡೆ ಯಾಕೆ ಹೋಗಿದ್ದಂತ ಹೇಳ ಬೇಡ ಬಿಡಲಿ ಚೆನ್ನಿ ಹೇಳಕ್ ನಾಚಿ ಬರಕತ್ತಿ ಮೀಸು ಅಂತ ಗಣಸ ನಾಚೆ ಬರ್ತಾರೆ ಎಂತ ಗಣಸ್ಲಿ ನೀನು ಅದೇನಂದ್ರೆ ಮೀಸಕ್ಕ ಬಂದದ ಅಂದಾಗ ನಾವು ಹೇಳ್ಬೇಕಾಗ್ತದ ನೋಡ್ರಿ ಮತ್ತೆ ಚೆನ್ನಿ ಮತ್ತೆ ನಿನ್ ಪ್ರೀತಿ ಮಾಡ್ದ ಹೇಳಕ್ ನಾಚಿ ಹಲೋ ಡಾರ್ಲಿಂಗ್ ಪ್ರೀತಿ ಮಾಡಕತ್ತಿ ವರ್ಷದಿಂದ ಪ್ರೀತಿ ಮಾಡಕತ್ತಿ ಯಾವಾಗಿನಿಂದ ಪ್ರೀತಿ ಮಾಡಕತ್ತಿ ಚೆನ್ನಿ 15ರಿಂದ ನನಗೆ ಮೊನ್ನೆ ನಿನ್ನ ಡಿಕ್ಕಿ ಹೊಡೆದು ಕೇಳಿದಲ್ಲ ಅವಾಗಲಿಂದ ನೋಡು ಒಂದು ದಿನ ಡಿಕ್ಕಿ ಅದು ಹೆಂಗ ಗೊತ್ತಿಲ್ಲ ನೋಡ ಚೆನ್ನಿ ನಿನ್ಗ ನೋಡಿದ ತಕ್ಷಣ ನನ್ನ ಎದೆಯಾಗ ಪಟಕ್ ಅಂತ ಮಾಡಂತೀವಿ ನಾ ಮಾಡಕ್ ಶುರು ಮಾಡಿದ್ದೆ ನೀ ಒಬ್ನ ಮಾಡಲಾಗತ್ತ ಪ್ರೀತಿ ಮತ್ ನಾನು ಒಪ್ಕೋಬೇಕಲ್ಲ ಪ್ರೀತಿ ಚೆನ್ನಿ ಒಂದು ಕೈಯಿಂದ ಚಪ್ಪಾಳಿ ಹೊಡಿಯಕ ಸಾಧ್ಯ ಆಗ್ತೈತಿ ಅವಳಿಗೆ ಎರಡು ಕೈ ಸೇರಿದ್ರೆ ಚಪ್ಪಾಳಿ ಬರೋದು ಅದಕ್ಕ ನಿನ್ನ ಒಪ್ಪಿಗೆ ನಾ ಕೇಳಕೈತೀನಿ ಅದೆಲ್ಲ ಆಗಂಗಿಲ್ಲ ನೀನ್ ಪ್ರೀತಿ ಮಾಡಕ್ ನನ್ ಕೈಯಿಂದ ಆಗಂಗಿಲ್ಲ ನಿನಗ ಪ್ರೀತಿ ಮಾಡಕ್ ಆಗಂಗಿಲ್ಲ ಅಂದ್ರೆ 1 ಲೀಟರ್ ಮನಪಡಸ್ ನಾನು ಎಣ್ಣೆ ತಗೋಬೇಕಾದ್ರೆ ಎಣ್ಣೆ ವಿಷ ಕುಡಿಸ್ತಾ ಇದೀನ ವಿಷ ಕುಡಿಸ್ತಾ ಇದೀಯ ಬೇಡ ಏನದು ಚೆನ್ನಿ ಹಂಗನಕ್ ಹೋಗ್ಬೇಡ ನೀನು ಪ್ರೀತಿ ಮಾಡ್ತಾನಂದ್ರೆ ಉಳಿತೀನಿ ಇಲ್ಲ ಅಂದ್ರೆ ನೋಡು ಅಮರ ಪ್ರೇಮಿ ಹೆಂಗ್ ಕಡಿಸ್ಯಾರ ಅದ್ರಂಗ್ ಕಡಿಸ್ಬೇಕಾತ್ ನಾ ಸತ್ತ ಮ್ಯಾಗ ಅಯ್ಯೋ ಅಲ್ಲ ಎಂತೆಂತ ವಿಷ ಕುಡ್ರ ಬರೋದಾಗಿಲ್ಲ ಕುಡ್ಲಾರ ಹೆಂಗ್ ಸಾಯ್ತಿ ಅಂತಿಲ್ಲ ಸಾಯ್ತೀನಿ ಚೆನ್ನಿ ಹಂಗನಕ್ ಹೋಗ್ಬೇಡ ಮನಸ್ಸು ಮಾಡಿದ್ರೆ ಇಲ್ಲೇ ಪಟಕ್ಕದ ಬಿಟ್ಟು ಸತ್ತ ಬೇಡ ನೀ ಸಾಯಿದು ಬೇಡ ಆರ ಒಂದ್ ಮಾತು ನಾನೇನ್ ಲವ್ ಮಾಡ್ಕೊಂಡು ನೀನ್ ಜಾನಪದ ಹೇಳ್ಬೇಕು ಅಂದ್ರೆ ಲವ್ ಮಾಡ್ತೀನಿ ಚಿನ್ನಿ ನಿನ್ನ ಕರಿಯಾಕ
ನೋಡಕ್ ಆಸಕ್ತಿ ಐತೆ ಅಂದ್ಮ್ಯಾಗ ನಂದನ ಏನು ಗಂಟು ಹೋಗ್ತದ ನಾನು ಹೇಳಿದಂಗ ನೀನ್ ಹೇಳ್ಕೊಡು ಆಯ್ತು ಹೇಳು. ಯಾತ ಹಾ ಕಾಗಿ ಕಾಗಿ ಕವ್ವ ಯಾರ ಬಂದಾರವ್ವ ಮಾವ ಬಂದಾನವ್ವ ಮಾವೇನು ಈಗ ನಾನು ನಾ ಆಡ್ಬೇಕು ಮಾವ ಬಂದಿರ್ತಾರ ಏನೇನು ಚಡ್ ಹರ್ಕೊಂಡ್ಬಿಡಿ ಏನೇನು ಕೌಚ ಮಕ್ಕಳವ್ರ ಇದನ್ನ ಅಂಗನವಾಡಿ ಹುಡುಗರು ಇಟ್ರೆ ಗಾಗಿ ಗಾಗಿ ನನಗ್ ಹೋಗೋಣ ನನಗೆ ಕಲಿಸ್ಕೊಟ್ಟಿದ್ದೇನೆ ವಿಜಯ್ ಕುಮಾರ್ ಸಾರ್ ನನಗೆ ಎಲ್ಲ ಬೇಕಾಗಿಲ್ಲ ನನಗೆ ಬೇಕಾಗಿದ್ದು ಬೇರೆ ಎಂತ ಹಾಡು ಪ್ರೀತಿಯ ಪರಿವಾರ ಹರಿವೋದು ಗೆಳೆಯ, ಮನಸ್ಸಿಗೆ ತಳಮಳ, ಹರಿವೋದು ಗೆಳೆಯ. ನಂಗಿದ್ದು ಬೇಕು. ಹಾಡು ಹೇಳಿದೆ ರಚನೆ ನೀನು ಹಾ. ನನ್ನ ಹತ್ರ ಎಲ್ಲಾ ಸಿನಿಮಾ ಹಾಡದ ವಾಚನ್ನಿ ನೀನು ಒಂದು ದಿವಸ ಸಮಯ ಕೊಡು ತಯಾರಾಗಿ ಬಾ ಎದಕ್ಕೆ ತಯಾರ ಬರ್ತೀನಿ ಹಾಡು ಕಲ್ಸಕಂದೇನು ಚಿನ್ನ ಅವನ ಬೇರೆ ತಿಳ್ಕೊಂಡ್ಬಿಟ್ಟಿದ್ದೆ ತಿಳ್ಕೊಬಾರ ಚಿನ್ನ ನಾನು ಅಪ್ಪಟ ಚಿನ್ನ ಇದ್ದೇನೆ ಹೌದಾ ಬರಲ್ಲ ಚಿನ್ನಿ ಎಲ್ಲಿಗೆ ನೀನು ಹಾಡು ಕಲ್ಸಕ್ ಬರ್ತೇನೆ ನನ್ನ ಚಿನ್ನ ಹಂಗಂದೆ ಮತ್ ನಾಳೆ ಬಂದು ಕರೆಕ್ಟಾಗಿ ಎಲ್ಲ ಕಲಿಸ್ಕೊಡ್ಬೇಕಾ ಕಲಿಸ್ಕೊಡ್ತೀನಿ ಚಿನ್ನಿ ನನಗೆ ಮನಸ್ಸು ಫಲ ಎಣಿಸಿದ್ರೆ ನಾನು ಹಾಡ್ಯಾಕ ಎಲ್ಲಾ ಕಲಿಸ್ಕೊಡ್ತೀನಿ ಮತ್ತೆ ಇನ್ಯಾಕ ಅವರೇ ಒಂಬತ್ತು ಬೆಳಗಾತು ಚೆನ್ನಿ ಮತ್ತೇನ್ ನಿನಗ ಹಾಡು ಕಲಿಸ್ಕೊಡ್ಬೇಕು ಆತು ಬಿಡಿ ಚೆನ್ನಿ ನಾಳೆ ತಯಾರಾಗಿ ಬಂದು ನಿನಗೆ ಹಾಡು ಕಲಿಸ್ಕೊಡ್ತೀನಿ ಬರಲ್ಲ ಚೆನ್ನಿ ಬಾಯ್ ಬರ್ತೇನೆ ಚೆನ್ನಿ ಬಾಯ್ ಟಾಟಾ ಬಂತು ನಮ್ ಬಡ್ಡಿ ಬಂತು ನಮ್ ಬಡ್ಡಿ ಕಡಲ ದಾಟಿ ಬಂದ ಕುದುರೆ ನೀರಿ ಬಂದ ನನ್ನ ಹೃದಯದ ಜೋರ ತಲೆವಾರ ರಾಜಕುಮಾರ ತಲೆವಾರ ರಾಜಕುಮಾರ ಬಳೆ ಬೇಕೇನ್ರಿ ಬಳೆ ರೀ ಬಳೆ ಮಂಗಾರ ಬಳೆ ಬಳೆ ರೀ ಅಣ್ಣ ತಂಗಿ ಬಳೆ ಬಳೆ ಬೇಕನ್ರಿ ಬಳೆ ಹೋಗ್ತೀನಿ ಗಡ್ಡ ಬಳೆ ಬೇಕನ್ರಿ ಬಳೆ ರೀ ಬಳೆ ರೀ ಬಳೆ ಬೇಕನ್ರಿ
ಅಲ್ಲಲ್ಲ ಕಾಸಿಮ ಮೊದಲು ನೋಡಿದ್ರ ಗುಂಡ್ ಗುಂಡ ಟೊಮಾಟಿ ಈಗ ನೋಡಿದ್ರ ಬಡಿ ಬರಕತ್ತಿಲ್ಲ ಯಾಕ ಏನ್ ಮಾಡ್ಬೇಕು ಚಿನ್ನಿ ನಮ್ಮೂರಾಗ ತಗಂತಾರ ಆಮೇಲೆ ಹೇಳ್ತಾರ ಇದು ದೇಶಕ್ಕಿಲ್ಲ ತಪ್ಪಿತ ಇದನ್ನೇ ಕೊಟ್ಟಿದ್ದಾರ ಉದ್ರಿ ಅಂತಾರ ಈ ಕಡೆ ಬಂದ ಅಯ್ಯೋ ಈತ ಡಿಚಡ ಇಟ್ಟೆ ಬೈಕಲ್ ನಾ ಕೊಚ್ಚಾರ ಅಂತ ಯಾರಿಗೆ ಅನ್ಬೇಕು ಅದಕ್ಕ ವ್ಯಾಪಾರದಾಗ ಬಹುತ್ ನಮ್ ಲಾಸ್ ಆಗಿ ಹೋಯ್ತು ಅದಕ್ಕಾಗಿ ನಾವ್ ಬಡ ವ್ಯಾಪಾರ ಕೈ ಹಾಕಿ ಚಲ ಪಾಪ ಅಲ್ಲ ಮತ್ ನಿನ್ನ ಹತ್ರ ಯಾವ್ಯಾವದವು ಎಂತೆಂತದ್ದು ಹೊರತೆಗೆ ನೋಡ್ತೀನಿ ಅಲ್ಲ ನಮ್ಮ ಮಾತ್ರ ಎಲ್ಲ ನಮ್ಮನೆ ಬಳೆ ಅವನು ನೀನ್ ನೋಡ್ತಾರ ಬಿಚ್ಚಿ ತೋರಿಸ್ಬಿಡ್ತೀನಿ ನೀ ಬಿಚ್ಚು ನಾ ನೋಡ್ತೀನಿ ಕುಂದ್ರ ನೀ ಬಿಚ್ಚ ಬಾ ಚಲೋ ನನ್ನ ಮನಸ್ಸಿಗೆ ಇಷ್ಟ ಆಗಿರೋ ರೇಟ್ ನೀವು ಅಲ್ಲ ಚೆನ್ನಿ ನಿಮ್ಗೆ ಯಾವ್ದು ಬಳೆ ಬೇಕು ಹೇಳ್ತೇನೆ ನಂಗೆ ಇದ ಬೇಕು ಯಾವ್ದು ಬಿಳೇದಿ ಬೇಕಾ ಮತ್ ಬೆಳೆಯೋದ ಕರ್ರ ಬಿಡ್ತೀನಿ ನಿನ್ನ ಮನಸ್ಸಿಗೆ ಯಾವ್ದು ಬರ್ತದ್ರಿ ಅದೇ ತಗ ನಾ ಬೇಡ ಅಂತ ಅನ್ನಕ್ಕಿಲ್ಲ ಯಾವ್ದು ಬೇಕು ಬಿಳೇದ್ ಬೇಕಾ ಬೆಳೆಯೋದ ಬೇಕು ಆಯ್ತು ತಗ ಖರೀದಿ ನಿನ್ನ ಹತ್ರ ಐತೇನೆ ಮತ್ತೆ ಇಲ್ಲ 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 ತೆಗಿವರ ಅಲ್ಲ ಚೆನ್ನಿ ಮತ್ತೆ ಯಾವ್ದು ಅಣ್ಣ ತೆಗಿಕೊಳ್ಳ ಮತ್ತೆ ನೀನ್ ಹೋಗ್ತಿರೋಣ ಅಣ್ಣ ತಂಗಿ ಬೇಡ ನನಗ ಅಣ್ಣ ತಂಗಿ ಬೇಡ ಪ್ರೀತಿಯಿಂದ ಬಡ್ಡಿ ಹುಡುಗರು ಇಟ್ಕೊಂತಾರಲ್ಲ ಬಡ್ಡಿ ಹುಡುಗರು ಎಲ್ಲ ನಾ ಇಟ್ಕೊಂಡಿದ್ ನೋಡಿ ಹಿಂದಿಂದ ಬೆನ್ನ ಹತ್ತಿ ನಾನು ಹಿಂದ ಬದಬೇಕು ಅಂತ ಬರೀತು ನೀನ್ ಹಂಗಂದ್ರೆ ಮುಜಲ್ ಕೇಸ್ ನಾವು ದಾಂಬರ್ ಹೊಡಿಂಗ್ ಬರ್ತಾರ ಏನಂದಿ ಅಲ್ಲ ಅವ್ರ ಬೇಕಾ ಅಲ್ಲ ಅವ್ರು ಇದು ಪಾಳೈತಿದ್ರೆ ನಮ್ಗೈತೀರ ಅಂತ ಯಾಕೆ ನಿನಗೇನು ಹುರಿತೈತ್ರ ಬಾಗ ಬಾಗ ನಮ್ ದಿನಕ್ಕೂ ನೋವು ಆಗ್ತೈತಿ ಯಾಕ ಅದ್ ಯಾಕಾಗತ್ತ ಯಾಕಂದ್ರೆ ನಿಮ್ ಮ್ಯಾಗ ಪ್ರಾಣನೇ ಇಟ್ರಿ ನಾವೇನ್ ಬೇರೆ ಇರ್ತೀವನ ಏನೇನೊಬ್ಬ ಮೇಲೆ ಆಗ್ಲಿ ನಾನಿಲ್ಲ ಪ್ರಾಣ ಇಟ್ಟು ನಮ್ದು ಹರಿಯಾಕದಾಗ ಮಲ್ಲ ತೆಗಿ ಮಲ್ಲ ತೆಗಿ ಸರಿ ಕರೆಕ್ಟ್ ಆಗಿದೆ ಆಯ್ತು ಚೆನ್ನೆ ನಿಧಾನ ಇಡಬೇಕು ಒಮ್ಮೆ ಯಾರೇ ಇಟ್ಟಿಲ್ಲ ನೀನ ಫಸ್ಟ್ ಇಡಾಕತ್ತಿ ಸಾವಕಾಶ ಅಲ್ಲ ಚೆನ್ನಿ ನಿಧಾನ ಇಡ್ತಾರೆ ಸಾವಕಾಶ ಅಂದ್ರೆ ನಾವ್ ಹೆಂಗ್ ತೋರ್ಸ್ಬೇಕಪ್ಪ ಮಾಮ ಕೆಲಸ ಮಾಡು ನೀ ಹೆಂಗೂ ಇಡಾಕತ್ತೀಯ ಯಾಕೋ ನಂಗೆ ಭಾಳ ಬಿರುಸು ಸ್ವಲ್ಪ ಎಣ್ಣೆ ಹಚ್ಚಿತ್ತಿ ಅಲ್ಲ ನಮ್ ಇರ್ಗೋಡ್ ಅಂತ ಇರ್ಗೋಡಲ್ಲಿ ಇರ್ಗೋಡ ಕೊಡೋದು ಮಂದಿ ಎಣ್ಣೆ ತಗೊಂಡಾಕತ್ತಾರ ನೀವು ಅವ್ನ ಹತ್ರ ಎಣ್ಣೆ ಇಲ್ಲ ಎಣ್ಣೆ ಹೆಂಗಿಲ್ಲ ಬಾ ಅದೇನಪ್ಪ ನಿಂದು ಎಣ್ಣೆ ಅನ್ನತ್ತಪ್ಪ ಉರಿಗೂ ಹಚ್ಬೇಡ ನಿಧಾನ ಅಂದ್ರೆ ನಂಗೆ ಹಂಗಾಗ್ಬೇಕಲ್ಲಪ್ಪ ಚಿಕ್ಕವ್ವ ಹೆಂಗೆ ಹಾಕಿದ್ರೆ ಹೆಂಗ್ ಮಾಡ್ಲಿ ಯಾಕ ನೋಗುತ್ತಾ ತ್ರಾಸ ಹಾಕಲ್ ಸಣ್ಣಿ ಅಲ್ಲಿ ನಿನ್ನ ಮೈ ಹಿಂಗ ಬಿಗಿ ಹಿಡ್ರೆ ತ್ರಾಸ ತಾನೇ ಹಾಕಕತ್ತಿ ಸಣ್ಣ ಸೈಜ್ ಹಾಕೋ ದೊಡ್ಡ ಸೈಜ್ ಕೂಡ ಹಾಕು ಅಲ್ಲ ನೀನು ದೊಡ್ಡ ಓದಿನ ಕೈಗೆ ಬಿಟ್ಟು ಕುಂದ್ರಕ್ಕಿಲ್ಲಪ್ಪ ಸಣ್ಣ ಮಾದ್ರೆ ಬಿಟ್ಟು ಕುಂದ್ರ ಸಣ್ಣ ಚೆನ್ನೆ ನಿಧಾನ ಆ ಕೈ ಕೊಡು ಒಂದಕ್ಕ ಬೇಸರ ಅಂತಾನೆ ಹಂಗ್ಯಾಂಗ ಇಸ್ರೋಗತ್ತಿ ಬಾಗು 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 ಉರಿತೈತಿ ಏನ್ ಹಾಕ್ತಾರೆ ಚೆನ್ನಿ ಸ್ವಲ್ಪ ಮೈಗೆ ಹೋಗ್ಬಿಡು
ಗೊತ್ತು ಆಮೇಲೆ ಅರ್ಧ ಒಳಗ್ ಹೋಗಿಂದ ಹಂಗ ಗೊತ್ತಾಗ ಒಂದೆರಡು ಒಳಗೆ ಹೋಗತ್ತಾರ ಏನ್ ಆಗ್ತಿಲ್ಲ ನಿಮ್ ಮಾತು ಮೆತ್ತಗಾಯ್ತದ ಅವು ತಾನೇ ಒಳಗೆ ಏನು ಅನಿಸ್ಲಿಲ್ಲ ಇರ್ಲಿ ಬಿಡು ಚೆನ್ನಿ ಮತ್ತೆ ಇಷ್ಟೆಲ್ಲ ಬಳೆ ಹಾಕಿನಿ ಮತ್ತೆ ಏನ್ ಚಂದ ದಾಡಿ ಬೆಳೆಸಿ ರಾಜ ಬಾ ಅರೆ ಗುಂಡು ಮುಖದ ಚಂದದ ಚಕೋರಿ ಕೋರಿ ನನ್ನ ಮನದಲ್ಲಿ ನೀವೀಗ ಅರೆ ನಿನ್ನ ಅಂದಕ್ಕೆ ಸೋತಿನ ಬಾರೇ ಬೇಗ ಎದ್ದೇರಿ ಪ್ರೀತಿಸುವ ನನ್ನನ್ನು ಎದ್ದೇರಿ ಪ್ರೀತಿಸುವ ನನ್ನನ್ನು ಒಡನೆ ಪ್ರೀತಿಯ ಕಾಣಿಕೆಯನ್ನು ಎದ್ದೇರಿ ಪ್ರೀತಿಸುವ ನನ್ನನ್ನು ಒಡನೆ ಪ್ರೀತಿಯ ಕಾಣಿಕೆಯನ್ನು ಹುಡುಗಿ ನನ್ನ ಪ್ರೀತಿಸುವ ಎದ್ದೇರಿ ಪ್ರೀತಿಸುವ ನನ್ನನ್ನು ಒಡನೆ ಪ್ರೀತಿಯ ಕಾಣಿಕೆಯನ್ನು ಸೀರೆ ಅಂಗಡಿಗೆ ಹೋಗಿ ಸೀರೆಯ ಕೊಡಿಸುವೆ ಅಂಗಡಿಗೆ ಹೋಗಿ ಕೊಡಿಸುವೆ
ಕಿರಿಯ ಮಗ ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದ. ಅಪ್ಪಾಜಿ ಆಸ್ತಿಯಲ್ಲಿ ಪಾಲು ಕೇಳಿದ. ಅರಮನೆಯ ಮಾನ ಹೋಗಬಾರದೆಂದು ಸಂಪೂರ್ಣ ಆಸ್ತಿಯನ್ನು ಅವನಿಗೆ ಬಿಟ್ಟು ಕೊಟ್ಟೆ ಅಪ್ಪಾಜಿ, ಅವನಿಗೆ ಬಿಟ್ಟು ಕೊಟ್ಟೆ. ಅಣ್ಣನ ಅರಮನೆ ಎಂದರೆ ಜೇನು ಗೂಡು ಇದ್ದಂತೆ. ಆ ಜೇನುಗೂಡಿಗೆ ಕಲ್ಲು ಹೇಟು ಬೀಳದಂತೆ ನೀನೇ ಕಾಪಾಡಬೇಕು ದೇವರೇ, ನೀನೇ ಕಾಪಾಡಬೇಕು. ಒಂದು ಗೂಡಿ ಹಾಡಿನಾಟ ಕ್ಷಣಗಳಲ್ಲಿ ದೇವರಿಗೆ ದಾರಿ ತಪ್ಪಿಸುವ ಜಾಣನಿವನು. ಇನ್ನು ನನಗೆ ನರಮನುಷ್ಯರಾವ ಲೆಕ್ಕ. ಶಿವ, ನನ್ನ ಸೇಡಿನ ಕಿಡಿಗೆ ನಿನ್ನ ಹೆಂಡತಿ ಸೌಂದರ್ಯ ಸುಟ್ಟು ಸೇರಿದ್ದು ಶಿವನ ಪಾದಕ್ಕೆ. ಇನ್ನು ನೀನು ಮಗನ ನನ್ನ ಕುತಂತ್ರದ ಬಲಿಗೆ ಬಿದ್ದು ನೀ ಸೇರುವೆ ಜೈಲಿಗೆ. ಎಂದು ಈ ರೂಪಾಯಿ ರಾಜನಿಗೆ ಮುಖದ ಮೇಲೆ ನಾಣ್ಯ ಎಸೆದೆಯೋ ಅಂದೇ ಮಂದೆ ಶುರುವಾಯಿತು ಮಗನೇ ನಿನಗೆ ಶನಿಕಾಟ. ಕಾದು ನೋಡಿ ಪ್ರೇಕ್ಷಕರೇ ಈ ಖಳನಾಯಕನ ಕಾರಸ್ತಮ. ನನ್ನ ಮಾತಿಗೆ ಸಂಬಂಧಿಸಿದ ಸೌಂದರ್ಯಗೆ ನಾ ತೋರಿಸಿದೆ ಚಟ್ಟ. ಮುಂದಿನ ಸನ್ನಿವೇಶದಲ್ಲಿ ಆ ಶಿವಣ್ಣನಿಗಿದೆ ಕಳ್ಳತನದ ಪಟ್ಟ.
ನನ್ನನ್ನು ಶಾಲೆ ಬಿಟ್ಟು ಅವಷ್ಟು ಬೇಗ ಬಾ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವರ ತಮ್ಮ ಸೂರ್ಯನ ಜೊತೆಯಲ್ಲಿ ನನ್ನನ್ನು ಮದುವೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಸೂರ್ಯ ಮಾವನಿಗೆ ನಾನಂದ್ರೆ ತುಂಬಾ ತುಂಬಾ ಇಷ್ಟ. ಆ ನನ್ನ ಮಾವನ ಬಗ್ಗೆ ಕನಸು ಕಾಣ್ಬೇಕೆನ್ನುವ ಆಸೆಗಿದೆ. ನನ್ನ ಮಾವನ ನೆನಸನ್ನು ಬೇಕಾದ್ರೆ ನನ್ನ ಮಾವ ತುಂಬಾ ಒಳ್ಳೆಯವನು ಸೂರ್ಯ. ಕನಸು ಕಾಣುವ ವಯಸ್ಸಿನಲ್ಲಿ ಕನಸು ಕಾಣಬೇಕು ಬಾಲೆ. ಯಾರು ನೀನು? ಯಾರನೇನು ಕನಸು ಮಾಡಲು ಬಂದಿರುವ ರಸಿಕ. ಹಾಗಾದ್ರೆ ನಾನು ಯಾರಂತ ಗೊತ್ತಾ ನಿನಗೆ? ಗೊತ್ತು ಅಮ್ಮನೇ, ನಿನ್ನ ಹೆಸರು ಶ್ರುತಿ ಅಂತ. ನಮ್ಮ ಶತ್ರುವಿನ ಅಕ್ಕನ ಮಗಳು ನೀನು. ಅದು ಎಲ್ಲ ಗೊತ್ತಿದ್ದು ನನ್ನನ್ನು ಕೆಣಕಲಿಕ್ಕೆ ಬಂದಿದೆಯಲ್ಲ. ಯಾರು ನೀನು? ಬುದ್ಧಿಗೇಡಿ ನಾನಲ್ಲ ಚಿನ್ನ, ನೀನು. ಏಕೆಂದ್ರೆ ಬಾಬರ ಬರವನ್ನು ನೆಚ್ಚಿ ನೆಲ ಕಚ್ಚಲು ಬಂದಿರುವ ನೀನಪ್ಪ. ಬಂದವಳು ನಾನಲ್ಲ, ನೀನು. ನೋಡು, ಮೊದಲು ನೀನು ನಾನು ಯಾರೆಂದು ತಿಳಿದುಕೊಂಡು ಚೆನ್ನಾಗಿ ಮಾತನಾಡೋದನ್ನ ಕಲಿತುಕೋ. ಸಿಂಗಾರಿ ಅದನ್ನೆಲ್ಲ ಮೊದಲು ನೀನು ಮರ್ತು ಬಿಡು. ಯಾಕೆಂದ್ರೆ ನಾನು ಆಕಾಶ, ನೀನು ಈ ನೆಲ. ಆಕಾಶ ನಿನ್ನ ಕೈಗೆ ಎಂದಿಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹಿಡಿಯಲು ಪ್ರಯತ್ನ ಪಟ್ಟರೆ ಒಂದು ವೇಳೆ ಸುಟ್ಟು ಬೂದಿಯಾಗುವೆ ಜೋಕೆ. ನಾಶಕಾರಿ ಪ್ರಾಣ ಬೀಳುವ ಮುಟ್ಟಾಳ ನಿನ್ನನ್ನೇ ನೆಲಕ್ಕಡೆ ಬರೆಯುತ್ತಿರಬಹುದು ನಾನು. ಶ್ರುತಿ, ಸಂಧಾನಕ್ಕೆ ಬಂದರೆ ಸ್ವರ್ಗ, ಯುದ್ಧಕ್ಕೆ ಬಂದರೆ ನರಕ. ಇವೆರಡರಲ್ಲಿ ಯಾವುದೇ ಇಷ್ಟ ವಿಚಾರ ಮಾಡು. ವಿಚಾರ ಮಾಡಲು ಏನಿದೆ ಇಲ್ಲಿ? ಸುಮ್ಮನೆ ಬಂದ ದಾರಿಗೆ ಸುಂಕಲು ಎಂದು